10 ಎಕರೆ 20 ಎಕರೆ ಜಮೀನು ನಾವು ಮಡಿಕೊಳ್ಳಿಲ್ಲ. ನಮ್ದು ಇರೋದು ಅರ್ಧ ಎಕರೆ ಜಮೀನು. ಅದರೊಳಗೆ 30 ತೆಂಗಿನ ಮರ ಅವೆ. ನಾವು ಹಿಂದೆಲ್ಲ ಕೊಟ್ಬಿಟ್ಟು ಅನುಭವಿಸ್ಬಿಟ್ಟಿದ್ದೀವಿ. ಜಮೀನು ಕೊಟ್ಬಿಟ್ಟು ಅಷ್ಟೇ ಕಣ್ಣೀರು ತೊಳೆದ್ಬಿಟ್ಟಿದ್ದೀವಿ. ಈಗ ಆ ಅರ್ಧ ಎಕರೆನ ಸಂಪಾದನೆ ಮಾಡ್ಕೊಂಡಿದ್ದೀವಿ. ಆ ಅರ್ಧ ಎಕರೆಯಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಏನೋ ಹಸುಗಳು ಕಟ್ಕೊಂಡಿದ್ದೀವಿ, ಆಡು ಕಟ್ಕೊಂಡಿದ್ದೀವಿ, ಎಲ್ಲ ಅವೆ. ಹಾಲು ಕರಿತೀವಿ, ಹಾಲು ಹಾಕ್ತೀವಿ. ಇದು ದನ ಹೊಡ್ಕೊಯ್ತೀವಿ, ಗದೆ ತಗೊಟ್ಟಾಕೋತೀವಿ, ಮೇಯಿಸ್ಕೊತೀವಿ, ಹುಲ್ ಕೂದಾಕೋತೀವಿ, ಬತ್ತೀವಿ, ಹಾಲು ಕರ್ಕೊತೀವಿ. ಮಧ್ಯಾಹ್ನ ಗಂಟ 10 ಗಂಟೆ ಗಂಟ ಮಾಡ್ತೀವಿ. 10 ಗಂಟೆ ಮೇಲೆ ಮನೆಗೆ ಹೋಗ್ತೀವಿ, ಬಂದು ಮನೆಗೆ. ಆಮೇಲೆ 4 ಗಂಟೆಗೆ ಎದ್ದೇಳ್ತೀವಿ, ನೀರು ಕುಡಿಸ್ತೀವಿ, ಹುಲ್ಲು ಹಾಕ್ತೀವಿ, ಹಾಲು ಕರ್ಕೊತೀವಿ, ಹಾಲು ಹಾಕ್ಬಿಡ್ತೀವಿ, ಮನೇಲಿ ಇರ್ತೀವಿ. ನಮ್ಗೆ ಯಾರು ಕೆಲಸ ಕೊಡ್ತಾರೆ? 50-60 ವರ್ಷದವ್ರಿಗೆ ಕೊಡ್ತಾರಾ? ಯಾರು? ಆವತ್ತು ಹೇಳಿದ್ರು ನಮಗೆ. ಏನಂತ ಗೊತ್ತು? ಈ ಅಗ್ನಿಗೋಲ್ಡ್ ಜಮೀನು ಆಯಿತು ನಮ್ಮದು. ಅವತ್ತೇನಂತ ಹೇಳಿದ್ರು ಗೊತ್ತೇ? ನಿಮ್ಮ ಮಕ್ಕಳಿಗೆಲ್ಲ ಕೆಲಸನೇ, ನೀವು ಭೂಮಿ ಎಲ್ಲ ಕೊಟ್ಬಿಡ್ರಿ, ನಾವು ತಗೊಬಿಡ್ತೀವಿ ಅಂದ್ಬಿಟ್ಟು ಅಗ್ನಿಗೋಲ್ಡರು ಬಂದು ನಮ್ಮ ತಗೊಬಿಟ್ರು. ನೀವು ಸಾಯೋ ಗಂಟನೂ ಇಲ್ಲೇ ದುಡ್ಕೊಂಡು ತಿನ್ನಿರಿ, ನಾವು ಕಿತ್ಕೊಳ್ಳಲ್ಲ, ಈ ಸುಮ್ಮನೆ ತೆಗೆದುಬಿಡ್ತೀವಿ ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ರು ನಮಗೆ. ನಾವು ತಡ್ರು, ನಮ್ಗೆ ಓದೆಲ್ಲ ಬರಲಿಲ್ಲ, ಓದಿಸ್ಲು ಇಲ್ಲ, ಬರ್ದಿದ್ಲು ಇಲ್ಲ, ಕಿತ್ಕೊಂಡ್ರು. ಎಲ್ಲಿ ಕೊಟ್ರು ನಮಗೆ? ಯಾವ ಫ್ಯಾಕ್ಟ್ರಿ ಕೊಟ್ಟವ್ರೆ? ಎಲ್ಲಿ ಕಟ್ಬಿಟ್ಟವ್ರು ಫ್ಯಾಕ್ಟ್ರಿನ? ಯಾರನ್ನ ಕೇಳೋಣ? ಎಲ್ಲಿ ಕೇಳೋಣ ನಾವು ಹೋಗಿ? ಯಾರನ್ನ ಕೇಳಕ್ಕೆ ಹೋಗೋಣ? ಹೆಂಗೆ ಕೊಟ್ರಿ ಅಂದರೆ ಇವನೇನು ಕೊಡ್ತಾನೆ ನಮಗೆ? ಕೆಲಸ ಕೊಡ್ತಾನೆ ಅಂತ ಯಾವ ಗ್ಯಾರಂಟಿ? ಯಾವ ಗ್ಯಾರಂಟಿ ಮೇಲೆ ನಾವು ಕೆಲಸ ಕೊಡ್ತಾನೆ ನಮ್ಗೆ? 50 ವರ್ಷದಲ್ಲಿ ನಮ್ಗೆ ಕೆಲಸ 50 ವರ್ಷ ಅಲ್ಲ, ಇವಾಗ ನಮ್ಮ ಮಕ್ಳಿಗೇನೇನು ಕೆಲಸ ಇಲ್ವಲ್ಲ, ಇವ್ರು ನನಗೆ ಕೆಲಸ ಕೊಡ್ತಾರೆ ಅಂತ ಯಾವ ಗ್ಯಾರಂಟಿ? ನಮ್ಮ ಮಕ್ಳಿಗೆ ಕೆಲಸ ಅದ? ಇದೇ ಬಾಲಕೃಷ್ಣಣ್ಣ ಊರೊಳಗೆ ಬಂದ, ನಮ್ಮ ಮಕ್ಳಿಗೆ ಇಲ್ಲೆಲ್ಲ ಸೇರ್ಕೊಂಡಿದ್ರು, ತಿನ್ನೋರು ಸೇರ್ಕೊಂಡ್ರು, ಬಂದ್ಬಿಟ್ಟು ಏನು ಮಾಡಿದ್ರು, ನಮ್ಮ ಮಗ ಹಿಂಗೆ ಟಯಟಾಗಿ ಕೆಲ್ಸಕ್ಕೆ ಹೋಯ್ತಾವ್ನು, ನಮ್ಮನ್ನು ನಾವು ಗೆದ್ದಿಲಿ, ನಿಮ್ಮ ಮಕ್ಳಿಗೆಲ್ಲ ಕೆಲಸನೇ, ನಾವು ಗೆದ್ದಾಯ್ತಲೇ, ನಿಮ್ಮ ಮಕ್ಳಿಗೆಲ್ಲ ಕೆಲಸನೇ ಅಂದರು. ಎಲ್ಲ ಯಾವ ಕೆಲಸನೂ ಇಲ್ಲ. ಅದೇ ಚೆನ್ನಾಗಿ ಶಕ್ತಿರೋ ಗಂಟೆಗೆ ಏಸ್ಕೊತಾರೆ ಫ್ಯಾಕ್ಟ್ರಿಲಿ. ಆಮೇಲೆ ನಿಮಗೆ ವಯಸ್ಸಾಯ್ತಲೇ, ಹೋಗ್ರಿ 50 ವರ್ಷ ಆಗೋಯ್ತು ನಿಮಗೆ ಅಂತ ಕಳಿಸ್ತಾರೆ. ಅವಾಗ ಎಲ್ಲೋಗಿ ಸಾಯ್ತಾರೆ ನಮ್ಮ ಮಕ್ಳುಗಳು. ಈಗ ಭೂಮಿ ಇದ್ದರೆ ಹುಲ್ಲೆ ಕುಯ್ಕೊಂಡ್ರು, ಕಟ್ಕೊಂಡ್ರು ಹಸ್ಕೊಳ ಇನ್ನೆರಡ ನೀರದೆ, ನೀರು ಕಾಲೆಲ್ಲಿ ಹೊದ್ಬಿಟ್ರೆ ನೀರು ಹೋಯ್ತದೆ, ಕಾಲೇ ಒಂದು ತಿಬ್ಳೆ ಹುಲ್ ಬರ್ತದೆ, ಕಟ್ಕೋತಾರೆ, ಸಾಕ್ತಾರೆ, ಹಸ್ಕೊಳ ಮಕ್ಕಳನ್ನೂ ಸಾಕ್ತಾರೆ. ಏನು ಇಲ್ಲದೆ ಹೆಂಗೆ ನಾವು ಮಾಡೋದು? ನೀವು ಯಾವ ಫ್ಯಾಕ್ಟ್ರಿ ಕಟ್ಟಿಸಿ ಸೈನ್ ಹಾಕ್ಕೊಡ್ತೀರಾ ನಮಗೆ? ಇಂಥ ಕೆಲಸ ಕೊಡ್ತೀನಿ ನಿನಗೆ ಅಂತ ಸೈನ್ ಹಾಕಿಸ್ಕೊಂಡು ತಂದು ನಮ್ಮ ಭೂಮಿ ಕಿತ್ಕೊಳ್ಳಿ, ಯಾವಾಗ ಕೊಡ್ತೀವಿ? ನಮ್ಮ ಮಕ್ಳಿಗೆಲ್ಲ ಸೈನ್ ಹಾಕ್ಕೊಡ್ಲಿ, ನಾನು ಇಂಥ ಕೆಲಸ ನಿಮ್ಮ ಮಕ್ಳಿಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ, ನಾನು ನಿಮ್ಮ ಭರವಸೆ ಕೊಡ್ತಾಯಿದ್ದೀನಿ ಅಂತ ಅವ್ರು ಮಾತಾಡ್ಬಿಡ್ಲಿ. ಬಂದು ನಮ್ಮ ಹಳ್ಳಿಗೆಲ್ಲ ಬಂದು ನಿಮ್ಮ ಮಕ್ಳು ಎಷ್ಟು ಜನ ಅವ್ರೆ, ಏನೇನು ಓದವ್ರೆ ಕರ್ಕೊಬಂದು ನಿಲ್ಸ್ಕೊಳ್ಳಿ, ಅವ್ರನ್ನೆಲ್ಲ ಕೇಳಲಿ. ಅವ್ರು ಕೊಡ್ತೀವಿ ಅಂದರೆ ನಾವು ಕೊಡ್ತೀವಿ. ನಮ್ಮ ಮಕ್ಳುಗಳಿಗೆ ಕೆಲಸ ನೀವು ಕೊಡ್ತೀವಿ ಅಂತ ಇದು ಮಾಡಿಬಿಟ್ರೆ ಆವಾಗ ನಾವು ಕೊಡ್ತೀವಿ ಕೆಲಸನ. ಪರವಾಗಿಲ್ಲ ಕಣೋ, ಗೌರ್ಮೆಂಟ್ ಕೆಲಸ ಸಿಗ್ತದೆ ನಮ್ಮ ಮಕ್ಳಿಗೆ, ನಮ್ಮನ್ನು ಸಾಕ್ತಾರೆ, ನಮ್ಮ ಮೊಮ್ಮಕ್ಕಳನ್ನು ಸಾಕ್ತಾರೆ, ನಮ್ಮ ಜಮೀನು ಕಟ್ಕೊಂಡೇನು ನಾವು ಸುಖವಾಗಿರೋಣ ಅಂತ ಕೊಟ್ಬಿಡ್ಬೋದು. ನೀನು ಏನು ಇಲ್ಲದೆ ಎಲ್ಲ ಕೂತ್ಕೊಬಿಟ್ಟು ಮಾತಾಡ್ಬಿಟ್ರೆ ನಾವೇನು ಮಾಡೋಣ? ನಮ್ಮೂರು MLA ಬರೋಕ್ಕೆ ಇಲ್ಲಿ ಆಗಲ್ಲ. ಯಾಕೋ ಭಯ ಏನೋ, ಅದಕ್ಕೆ ಬರಲಿಲ್ಲ. ಓಟ್ಕೊಳಗೆ ಬರ್ತಾರೆ, ಅವತ್ತು ಬರ್ತಾರೆ ಅಲ್ಲ ಅಷ್ಟೇ. ಮಾತಾಡು. ಒತ್ತಾರೆ ಇದು ನಮ್ಮ ಕಷ್ಟ ಕೇಳೋಕ್ಕೆ ಬರ್ತಾ ಇರೋದು. ಓಟಾಗಿ ಗ್ಯಾಸಿ ಟಿ ವಿಲಿ ಕೂತ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದೀನಿ ನೋಡು. ನಮ್ಮೂರು ನೀರು ನಾನು ಬಂದು ಎಷ್ಟು ವರ್ಷ ಆಗದೆ? ಆಗಲೇ 40-50 ವರ್ಷ ಆಗದೆ. ಅವತ್ತಿಂದ ನಾನು ಅದೇ ನೀರಲ್ಲಿ ಹುಲ್ ಕುಯ್ತಾ ಇದ್ದೀನಿ, ಅದೇ ನೀರಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕಾಲು ಏನೂ ಆಗಲ್ಲ, ನನ್ನ ಕೈ ಏನೂ ಆಗಲ್ಲ, ನಾನು ನೀರು ಕುಡ್ದೆ ನನಗೆ ಯಾವ ಕಾಯಿಲೆನೂ ಬರಲಿಲ್ಲ. ಏನೂ ಆಗಲ್ಲ, ಚೆನ್ನಾಗಿದ್ದೀವಿ. ಒತ್ತಾರೆ ಇದು ನಾನು ನೀರಲ್ಲೇ ಹುಲ್ ಕುಯ್ಯೋದು, ಇದೇ ನೀರನ್ನು ಹುಲ್ ಕುಯ್ತಾ ಇರೋದು ನಾವು. ಕಾಲೆಲ್ಲಿ ಹೊಡೆದ್ಬಿಟ್ಟು ಕಾಲೇ ಒಂದು ತಿಬ್ಲೆ ನೀರು ಹೋಯ್ತದೆ. ಅದೇ ಗದ್ದೆ ನಿಂತ್ಕೊಂಡು ಅದೇ ಹುಲ್ಲ ಕುಯ್ತಾ ಇದ್ದೀನಿ, ಏನು ಬರಲಿಲ್ಲ ನನಗೆ. ಅವ್ರು ಯಾರೋ ಬಂದಿರೋರೆಲ್ಲ ಕೊಟ್ಕೊಬಿಡ್ಲಿ. ಏನು ಬರಲಿಲ್ಲ. ಬಂದದಲ್ಲ ಕಾಯಿಲೆ, ಅವ್ರಿಗೆ ಬಂದದಲ್ಲ, ನೀರು ಮುಟ್ಟಿ ಕಾಯಿಲೆ ಬಂದದಲ್ಲ, ಅವರೆಲ್ಲ ಕೊಟ್ಕೊಬಿಡ್ಲಿ. ಇರೋದು ನಮಗೆ, ನಾವು ಉಳ್ಕೊಂಡಿದ್ದೀವಿ, ನಾವು ಚೆನ್ನಾಗೂ ಇದ್ದೀವಿ, ನಮ್ಗೆ ಏನೂ ಆಗಲ್ಲ. ಕಾಯಿಲೆ ಬಂದದಲ್ಲ, ಕ್ಯಾನ್ಸರ್ ಕಾಯಿಲೆ ಬಂದದಲ್ಲ, ಅವರೆಲ್ಲ ಮಾರ್ಕೊಂಡೋಗ್ಲಿ. ಅವರೆಲ್ಲ ಸುಖವಾಗಿ ಕೂತಿರ್ಲಿ. ನಾವು ಗೇದೆ ಉಣ್ತೀವಿ, ಇನ್ನು ನನಗೆ ಶಕ್ತಿ ಅದೇ ಗೇಯ್ತೀವಿ ನಾವು. ಏನಂತ ಹೇಳ? ನಮ್ಮ ಬೇಡ, ನಮ್ಮ ಜಮೀನು ಕೊಡಲ್ಲ ಅಂತೀವಿ ಸರ್ಕಾರಕ್ಕೆ. ಕೊಟ್ಬಿಟ್ಟು ಎಲ್ಗೋಗೋಣ? ಅದೇ ಹೇಳಿವೆ, ನಮ್ಮ ಮಕ್ಕಳಿಗೆಲ್ಲ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಬಂದು ನಮ್ಮೂರೆಲ್ಲ ಕೇಳಿಕೊಂಡು ನಮ್ಮ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡವರು ಹೋಗ್ಲಿ. ಅವ್ರಿಗೆ ತಗೋತೀವಿ ಜಮೀನು ಅಂತವ್ರಲ್ಲ, ಅವ್ರು ಬರಲಿ.
ಅವರು ನಾವು ರೈತರೇ ಎಲ್ಲ ಈ ಭೂಮಿಲಿ ಕಡೆ ಬೈರ್ಮಂಗ್ಲ ಸುತ್ತು ಬೈರ್ಮಂಗ್ಲ ಪಂಚಾಯತಿ ಮತ್ತು ಕಂಚಗಾನಹಳ್ಳಿ ಪಂಚಾಯತಿಲಿ ರೈತರೇ ಇಲ್ಲ ಅಂತ ಅಂತಾರಂತೆ. ಈಗ ನಾವು ರೈತರಾಗೇ ವ್ಯವಸಾಯ ಮಾಡೇ ನಾವು ಜೀವನ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದೀವಿ. ನಾವು ವ್ಯವಸಾಯ ಮಾಡಿ ನಮ್ಮ ಹೊಟ್ಟೆ ತುಂಬ್ತಾ ಇದೆ, ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ನಮ್ಮದು 8 ಎಕರೆ ಜಮೀನು ಐತೆ, ಅಡಿಕೆ ಐತೆ, ತೆಂಗೈತೆ. ನಾವು ಜೋಳ ಹಾಕ್ತೀವಿ, ರೇಷ್ಮೆ ಬೆಳಿತೀವಿ, ಎಲ್ಲ ಬೆಳಿತೀವಿ. ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಒಬ್ಬ ಇಂಜಿನಿಯರ್ ಮಾಡಿದ್ದೀವಿ, ಒಬ್ಬನ ಟೆವೇಟಗೆ ಹೋಯ್ತಾವನೆ, ಇಬ್ಬರು ಗಂಡು ಮಕ್ಕಳು. 10 ಹಸುಗಳು ಐತೆ, ಹಾಲು ಕರ್ದು ಹಾಕ್ತೀವಿ. ನಾವು ದಿನ 40-45 ಲೀಟ್ರ್ ಹಾಲು ಹಾಕ್ತೀವಿ. ಹಾಲು ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ. ನಮ್ಮ ಸದ್ಯ ಕೋಡಹಳ್ಳಿಲಿ ಇನ್ನೂ ಯಾರಿಗೂ ಕ್ಯಾನ್ಸರ್ ಬಂದಿಲ್ಲ. ಇನ್ನು ಬೈರ್ಮಂಗ್ಲ ಸುತ್ತಲೂ ಇನ್ನೂ ಯಾರಿಗೂ ಬಂದಿಲ್ಲ. ಬಂದಿದ್ರೆ ಬೆಂಗಳೂರಲ್ಲಿ ಮತ್ತು DK ಶಿವಕುಮಾರ್ ಅವ್ರ ಊರಲ್ಲೇನೋ ಬಂದಿದೆಯೋ ಏನೋ ಗೊತ್ತಿಲ್ಲ. ನಮಗಂತೂ ಇನ್ನೂ ಯಾರಿಗೂ ಕ್ಯಾನ್ಸರ್ ಬಂದಿಲ್ಲ. ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಆರೋಗ್ಯವಾಗೂ ಇದ್ದೀವಿ, ಆರೋಗ್ಯವಾಗಿ ವ್ಯವಸಾಯನೂ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮಾವ 4 ಎಕರೆ ಜಮೀನು ನಮಗೆ ಕೊಟ್ಟಿದ್ರು. ನಾವು ಸಂಪಾದನೆ ಮಾಡಿ 8 ಎಕರೆ ತೊಗೊಂಡಿದ್ದೀವಿ. 8 ಎಕರೆಲಿ ಈಗ ನಾವು ನಮ್ಮ ಮಕ್ಳುಗಳಿಗೆ, 2 ಮಕ್ಳುಗಳಿಗೆ ನಾವು ಭಾಗ ಮಾಡ್ತೀವಿ. ಅವ್ರಿಗೂ 4 ಎಕರೆ ಬರ್ತದೆ. ಅವ್ರ ಮಕ್ಳಿಗೆ ಸಂಪಾದನೆ ಮಾಡಿ ಅವ್ರು ಕೊಡ್ಬೇಕು ತಾನೇ. ನಾವು ಈಗ ಜಮೀನು ಮಾರ್ಬಿಟ್ಟು ನಾವು ಎಲ್ಲಿಗೆ ಹೋಗು? ನಮ್ಮ ಮುಂದೆ ನಮ್ಮ ಮಕ್ಳುಗಳಿಗೆ ಏನು ಕೊಡೋಣ? ನಮ್ಮ ತಾತಂದು ನಮ್ಮ ಅಜ್ಜಿದು ಅಂತ ಏನೈತೆ ಕೊಡೋಕ್ಕೆ? ಈಗ ನಮ್ಗೆ ಜಮೀನು ಅಕ್ವೇರ್ ಬೇಕಿಲ್ಲ, ಬೇಕಾದವ್ರು ಯಾರೋ ಕೊಟ್ಕೊಳ್ಳಿ ಅಂದರೆ ಮುಂದೆ ದಾರಿ ಬಿಡ್ತೀವಿ ಅಂತ ಅಂದರೆ ನಾವು ಅನುಮತಿ ಕೊಡ್ತೀವಿ, ಇಲ್ಲ ಅದಕ್ಕೂ ನಾವು ಅನುಮತಿ ಕೊಡಲ್ಲ. ಮುಂದೆ ದಾರಿ ಬಿಡಬೇಕು ಅಂತ ಅಂದರೆ ನಮಗೆ ಗಾಡಿ ಜಾಡ್ಗಳು, ಟ್ಯಾಕ್ಟ್ರುಗಳು ಇಟ್ಕೊಂಡಿದ್ದೀವಿ, ಗಾಡಿಗಳು ಇಟ್ಕೊಂಡಿದ್ದೀವಿ. ಮುಂದೆ ಜಮೀನು ಮಾರೋರು ಹಿಂದಿರ್ಗೆ ಗಾಡಿ ಜಾಡ್ಗಳು ಕೊಡಬೇಕು. ಆ ಥರ ಇದ್ದು ನಾವು ಅಕ್ವೇರ್ ಮಾಡ್ಕೋತೀವಿ ಕೊಡೋರ್ನ ಅಂತ ಅಂದರೆ ಅಕ್ವೇರ್ ಮಾಡ್ಕೋಬೋದು, ಇಲ್ಲ ಅಂದರೆ ಅದಕ್ಕೂ ಇದನ್ನು ಕೊಡಲ್ಲ.